Hello everyone, welcome to my channel at Purnima Shetty. I share travel, food and lifestyle content. ಇವತ್ತು ನಾವು ಬ್ಯಾಂಗ್ಳೂರಿಂದ ಕನ್ಯಾಕುಮಾರಿಗೆ ರೋಡ್ ಟ್ರಿಪ್ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾವು ಕನ್ಯಾಕುಮಾರಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್. ಸೊ ನಾವು ನೋಡೋ ಪ್ಲೇಸಸ್ ಎಲ್ಲ ನಿಮ್ಗೂ ತೋರಿಸ್ತೀವಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಟುಗೆದರ್. ನಾವು ಅನ್ಕೊಂಡಿರೋ ಫಸ್ಟ್ ಡೆಸ್ಟಿನೇಷನ್ ಮಧುರೈ. ಸೊ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಮಧುರೈ. ನೋಡೋಣ ಹೇಗಿರುತ್ತೆ ಜರ್ನಿ ಅಂತೀವಿ. ಬ್ಯಾಂಗ್ಳೂರ್ ಟು ಮಧುರೈ ಹೈವೇ ರೋಡ್ ಚೆನ್ನಾಗಿದೆ. ಇಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಅಲ್ಲಲ್ಲಿ ಡೈವರ್ಷನ್ ಇದೆ, ಸ್ವಲ್ಪ ಸ್ಲೋ ಮೂವಿಂಗ್ ಇರುತ್ತೆ. ಆನ್ ದಿ ವೇ ವ್ಯೂ ಕೂಡ ನೋಡೋಕ್ಕೆ ಚೆನ್ನಾಗಿದೆ. ನೋಡಿ, ಈ ಥರ ಬೆಟ್ಟಗಳೆಲ್ಲ ಕಾಣಿಸುತ್ತೆ. ಈಗ ನಾವು ಮಧುರೈಗೆ ರೀಚ್ ಆದ್ವಿ. ಸೊ ಮಧುರೈಯಲ್ಲಿ ಫಸ್ಟ್ ಪ್ಲೇಸ್ ನಾವು ನೋಡಕ್ಕೆ ಬಂದಿದ್ದು ಮೀನಾಕ್ಷಿ ಟೆಂಪಲ್. ಇದು ಸೌತ್ ಇಂಡಿಯಾದಲ್ಲೇ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಟೆಂಪಲ್. ಈ ದೇವಸ್ಥಾನಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆಯಂತೆ. ಇಲ್ಲಿ ಮೀನಾಕ್ಷಿ ದೇವಿ ಮತ್ತೆ ಸೋಮೇಶ್ವರ ಸ್ವಾಮಿ ಇದ್ದಾರೆ. ಇವರು ಶಿವ ಪಾರ್ವತಿಯ ಇನ್ನೊಂದು ಅವತಾರ. ಈ ಟೆಂಪಲ್ ಒಳಗಡೆ ಫೋನ್ಸ್ ಅಲೋ ಮಾಡೋದಿಲ್ಲ, ಹಾಗೆ ಯಾವುದೇ ರೀತಿಯ ಲಗೇಜು ಕೂಡ ಅಲೋ ಮಾಡೋದಿಲ್ಲ. ಎಲ್ಲ ಆಚೆ ಲಾಕರ್ ಅಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗ್ಬೇಕು. ಈ ಟೆಂಪಲ್ ಅಲ್ಲಿ 14 ಗೋಪುರಗಳಿದಾವಂತೆ. ಇದಕ್ಕೆ ಮಲ್ಟಿಪಲ್ ಎಂಟ್ರೀಸ್ ಕೂಡ ಇದೆ, ವೆಸ್ಟ್ ಗೇಟ್, ಈಸ್ಟ್ ಗೇಟ್ ಅಂತ. ಸೊ ಒಳಗಡೆ ಟೆಂಪಲ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ನಮ್ಗೆ ಹಾಫ್ ಅನ್ ಅವರ್ ಅಲ್ಲಿ ದೇವರ ದರ್ಶನ ಆಗೋಯ್ತು. ನಾವು 50 ರುಪೀಸ್ ಟಿಕೆಟ್ ತಗೊಂಡೋದ್ವಿ. ಫ್ರೀ ದರ್ಶನಕ್ಕೆ ಹೋದ್ರೆ ಒಂದು 2 hours ಆಗ್ಬೋದು. ವೀಕೆಂಡ್ ಅಲ್ಲಿ ಹೋದ್ರೆ ಇನ್ನೂ ಲೇಟ್ ಆಗುತ್ತೆ. ನಾವು ಹೋಗಿದ್ದು ವೀಕ್ ಡೇ ಅಲ್ಲಿ. ಈಗ ನಾವು ಲೋಕಲ್ ಫುಡ್ ಟ್ರೈ ಮಾಡಕ್ಕೆ ಬಂದ್ವಿ. ಇದು ಬಾಳೆ ದಿಂಡಂತೆ. ಸೊ ಟೇಸ್ಟ್ ಇಸ್ ಓಕೆ, ಇಲ್ಲಿ ಫೇಮಸ್ ಅಂತ ಹೇಳ್ತಾರೆ. ಹಾಗೆ ಮಧುರೈಯಲ್ಲಿ ಇನ್ನೊಂದು ಜಿಗರ್ ತಂಡ ಅಂತ ತುಂಬ ಫೇಮಸ್. ಸೊ ನಾವು ಅದನ್ನು ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಸೊ ಇದು ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ಜಿಗರ್ ತಂಡ ಸ್ಪೆಷಲ್ ಅಂತ ಸಪರೇಟ್ ಆಗಿರುತ್ತೆ, ಅದನ್ನು ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೋಗ್ತಾ ಇರೋದು ತಿರುಪ್ಪರನ್ಕುಂಡ್ರಂ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ಇದು ಮಧುರೈಯಿಂದ 10 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದನ್ನು ಮುರುಗನ್ ಟೆಂಪಲ್ ಅಂತ ಕೂಡ ಕರೀತಾರೆ. ಇಲ್ಲಿ ಕೂಡ ದೇವರು ನೋಡೋದಕ್ಕೆ ಚೆನ್ನಾಗಿದ್ದಾರೆ. ಸೊ ಆ್ಯಸ್ ಯೂಶುವಲ್ ಇಲ್ಲಿ ಯಾವುದೇ ಟೆಂಪಲಲ್ಲಿ ಫೋಟೋ ತೆಗಿಯೋಕ್ಕೆ, ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಟೆಂಪಲ್ ಒಳಗಡೆ. ಈಗ ನಾವು ಹೋಗ್ತಾ ಇರೋದು ಅರುಳ್ಮಿಗು ಮುರುಗನ್ ಟೆಂಪಲ್. ಇದು ಮಧುರೈಯಿಂದ ಒಂದು 25 ಕಿಲೋಮೀಟರ್ಸ್ ಇದೆ. ಆನ್ ದಿ ವೇ ಇಲ್ಲೇ 2 ಕಿಲೋಮೀಟರ್ಸ್ ದೂರದಲ್ಲಿ ಇನ್ನೊಂದು ಟೆಂಪಲ್ ಇದೆ. ಸೊ ಇವಾಗ ನಾವು ಆ ಟೆಂಪಲ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಟೆಂಪಲ್ ಕೂಡ ನೋಡೋದಕ್ಕೆ ಚೆನ್ನಾಗಿದೆ. ನನಗೆ ಆಲ್ಮೋಸ್ಟ್ ಟೆಂಪಲ್ಸ್ ಎಲ್ಲ ಒಂದೇ ಥರ ಅನ್ನಿಸ್ತು. ತಮಿಳ್ನಾಡಲ್ಲಿ ಟೆಂಪಲ್ಸ್ ಅಂದರೆ ತುಂಬ ಫೇಮಸ್. ಈ ಟೆಂಪಲ್ ಮುಗಿಸ್ಕೊಂಡು ನಾವು ತಿರುನಲ್ವೇಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ಟೆಂಪಲ್ ಇದೆ. ಸೊ ಈಗ ಟೆಂಪಲ್ಗೆ ರೀಚ್ ಆದ್ವಿ. ಈ ಟೆಂಪಲ್ ಆಫ್ಟರ್ನೂನ್ 12:30ಗೆ ಕ್ಲೋಸ್ ಮಾಡಿಬಿಡ್ತಾರೆ, ಮತ್ತೆ ಓಪನ್ ಮಾಡೋದು 4 ಗಂಟೆಗೆ. ಸೊ ನಾವು ಮಧುರೈಯಲ್ಲಿ ಎಲ್ಲ ಟೆಂಪಲ್ಸ್ನ ಕವರ್ ಮಾಡಿಕೊಂಡು ಈವ್ನಿಂಗು ಕರೆಕ್ಟಾಗಿ ಟೆಂಪಲ್ ಓಪನ್ ಆಗೋ ಟೈಮ್ಗೆ
ದೇವ್ರ ದರ್ಶನ ಮಾಡಿಕೊಂಡು ಈಗ ನಾವು ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ. ಸೊ ಕನ್ಯಾಕುಮಾರಿಗೆ 6 o'clock ಅಷ್ಟೊತ್ತಿಗೆ ರೀಚ್ ಆಗಬೇಕು ಸನ್ಸೆಟ್ ನೋಡೋದಕ್ಕೆ. ಸೊ ಕನ್ಯಾಕುಮಾರಿಗೆ ಆಲ್ಮೋಸ್ಟ್ ರೀಚ್ ಆದ್ವಿ. ಆಲ್ರೆಡಿ ಸನ್ಸೆಟ್ ಆಗೋಗ್ತಾ ಇದೆ. ಸೊ ಇಲ್ಲಿ ನಾವು ಎಂಟ್ರಿ ಫೀ ಪೇ ಮಾಡಬೇಕು. ನಾವು ರೂಮ್ಗೆ ಹೋಗಿ ಚೆಕ್ ಇನ್ ಆಗಿ ಸನ್ಸೆಟ್ ಪಾಯಿಂಟಿಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಸನ್ಸೆಟ್ ಆಗೋಗಿತ್ತು. ಕನ್ಯಾಕುಮಾರಿಯಲ್ಲಿ ಮೋಸ್ಟ್ ಫೇಮಸ್ ಅಂದರೆ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಸೊ ನೀವೇನಾದರೂ ಕನ್ಯಾಕುಮಾರಿಗೆ ಬಂದರೆ ಸನ್ಸೆಟ್ನ ಮಿಸ್ ಮಾಡ್ಕೋಬೇಡಿ. ನೋಡಿ ಸನ್ಸೆಟ್ ಆದಮೇಲೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಅರೌಂಡ್ 5 o'clock 5:30 ಹಂಗೆ ಬಂದರೆ ಇಲ್ಲಿ ವ್ಯೂನ ಎಂಜಾಯ್ ಮಾಡಿಕೊಂಡು ಸನ್ಸೆಟ್ನ ನೋಡ್ಬೋದು. ಇದು ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ ವ್ಯೂ ಇಲ್ಲಿ. ಸೊ ನಾವು ಸನ್ಸೆಟ್ ಮುಗಿಸ್ಕೊಂಡು ಮತ್ತೆ ಹೋಟೆಲ್ಗೆ ಬಂದ್ವಿ. ಇಲ್ಲಿ ನೋಡಿ ಸುತ್ತಲೂ ಹೋಟೆಲ್ಸೇ ಇರೋದು. ಇಲ್ಲಿಂದ ಸನ್ರೈಸ್ಗೆ ಜಸ್ಟ್ 500 to 700 meters ಅಷ್ಟೇ ಇರೋದು ವಾಕೇಬಲ್ ಡಿಸ್ಟೆನ್ಸು. ಹಾಗೆ ಸನ್ಸೆಟ್ಗೆ 1.5 kilometers ಇರುತ್ತೆ. ಸೊ ವಿವೇಕಾನಂದ ಮೆಮೋರಿಯಲ್ಗೆ ಎಲ್ಲ ವ್ಯೂ ಪಾಯಿಂಟ್ಸ್ಗೆ ಇಲ್ಲಿಂದ ತುಂಬ ಹತ್ರ ಆಗುತ್ತೆ. ಈಗ ನಾವು ಇಲ್ಲಿನ ಫುಡ್ ಟ್ರೈ ಮಾಡೋಣ ಅಂತ ಬಂದ್ವಿ. ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಇದೆ. ಸೊ ನಾವು ಇಲ್ಲಿ ಟ್ರೈ ಮಾಡಿದ್ದು ಫಿಶ್ ಮತ್ತು ಕುತ್ತು ಪರೋಟ ಫ್ರಾನ್ಸ್ ಫ್ರೈ ಟ್ರೈ ಮಾಡಿದ್ವಿ. ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಕೂಡ ನೋಡಿ ತುಂಬ ಶಾಪ್ಸ್ ಇದ್ದಾವೆ, ಫುಡ್ ಸ್ಟಾಲ್ಸು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 5:30ಗೆ ನಾವು ಸನ್ರೈಸ್ ನೋಡೋದಕ್ಕೆ ಬಂದ್ವಿ. ಸೊ ಇಲ್ಲಿ ತುಂಬ ಜನ ಸನ್ರೈಸ್ ನೋಡೋದಕ್ಕೆ ವೆಯ್ಟ್ ಮಾಡ್ಕೊಂಡಿದ್ರು. ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋದಕ್ಕೆ ತುಂಬಾ ಕ್ರೌಡ್ ಇತ್ತು. ಸೊ ನಿಮಗೆ ಈ ಸನ್ರೈಸ್ ಹೇಗನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸನ್ರೈಸ್ ನೋಡಿಕೊಂಡು ಹಾಗೆ ಸಿ ವಾಕಿಂಗ್ಗೆ ಬಂದ್ವಿ. ಅಲ್ಲಿ ಕಾಣ್ತಾ ಇರೋದೇ ವಿವೇಕಾನಂದ ಮೆಮೋರಿಯಲ್ ಮತ್ತು ತಿರುವೆಲ್ಲುವಾರ್ ಸ್ಟ್ಯಾಚು. ನನಗಂತೂ ಸನ್ರೈಸ್ ಎಷ್ಟು ಸಲ ನೋಡಿದ್ರೂ ಬೋರ್ ಆಗೋದಿಲ್ಲ. ನಿಮ್ಗೇನು ಅನಿಸುತ್ತೆ? ಹೇಗಿದೆ ಕನ್ಯಾಕುಮಾರಿಯಲ್ಲಿ ಸನ್ರೈಸ್ ಹೇಗಿದೆ? ಕನ್ಯಾಕುಮಾರಿ ಸನ್ರೈಸ್ ಚೆನ್ನಾಗಿದೆ. ಸಿ ವಾಕ್ ಮಾಡ್ತಾ ಮಾಡ್ತಾ ಹೋದ್ರೆ ನಿಮ್ಗೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಕಾಣಿಸುತ್ತೆ. ಅದು ಕೂಡ ಒಳ್ಳೆ ವ್ಯೂ ಪಾಯಿಂಟ್. ನೋಡಿ ಸುತ್ತಲೂ ತೋರಿಸ್ತೀರಿ ಈಗ ಹೇಗಿದೆ ಅಂತ. ಅಂಡಮಾನಲ್ಲಿ ಸನ್ರೈಸ್ ಬೆಸ್ಟ್ ಅನಿಸ್ತಾ ಕನ್ಯಾಕುಮಾರಿಯಲ್ಲಿ ಬೆಸ್ಟ್ ಅನಿಸ್ತಾ? ಅಂಡಮಾನಲ್ಲಿ ಸನ್ರೈಸ್ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ತುಂಬಾ ಪ್ರೈವೇಟ್ ಬೀಚಸ್ ಇದಾವೆ. ಸೊ ಅಲ್ಲಿ ಜಾಸ್ತಿ ಕ್ರೌಡೆಡ್ ಇರಲ್ಲ. ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬೆಳಗ್ಗೆನೆ ಕ್ರೌಡ್ ತುಂಬಾ ಇರುತ್ತೆ. ಜನರು ಬಂದು ವೇಟ್ ಮಾಡ್ತಾ ಇರ್ತಾರೆ ಮುಂಚೆನೆ. ಸೊ ಇದು ಸಣ್ಣ ಫಿಶ್ ಮಾರ್ಕೆಟ್ ಅನ್ಸುತ್ತೆ. ಎಲ್ಲ ಫಿಶ್ ತಗೋತಾ ಇದ್ದಾರೆ, ಜನ ಇದ್ದಾರೆ ಇಲ್ಲಿ ಜಾಸ್ತಿ. ಈಗ ನಾವು ವಿವೇಕಾನಂದ ಮೆಮೋರಿಯಲ್ ಮತ್ತು ತಿರುವೆಲ್ಲುವಾರ್ ಸ್ಟ್ಯಾಚು ನೋಡೋದಕ್ಕೆ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಟಿಕೆಟ್ ತೊಗೋಬೇಕು. ಪರ್ ಹೆಡ್ 100 rupees ಆಗುತ್ತೆ. ಸೊ ನಾವು ಆನ್ಲೈನಲ್ಲಿ ಕೂಡ ಟಿಕೆಟ್ಸ್ ಬುಕ್ ಮಾಡ್ಕೋಬೋದು. ಸೊ ಆನ್ಲೈನ್ ಕ್ಯೂ ಸ್ವಲ್ಪ ಕಮ್ಮಿ ಇರುತ್ತೆ. ಇವತ್ತು ಸ್ವಲ್ಪ ಜಾಸ್ತಿ ರಶ್ ಇದೆ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. 1892 ಸ್ವಾಮಿ ವಿವೇಕಾನಂದ ಅವರು ಆ ಬಂಡೆ ಮೇಲೆ 3 ದಿನ ಧ್ಯಾನ ಮಾಡಿದ್ರಂತೆ. ಸೊ ಅವರ ನೆನಪಿನಲ್ಲಿ ಅವರ ಸ್ಮಾರಕ ಕಟ್ಟಿದ್ದಾರೆ ಇಲ್ಲಿವಾಗ. ಆ ಕಡೆ ಇರೋದು ತಿರುವೆಲ್ಲುವಾರ್ ಸ್ಟ್ಯಾಚು. ಅದು 133 ಅಡಿ ಎತ್ತರ ಇದೆಯಂತೆ. ಅವರು ತಮಿಳಿನ ಮಹಾಕವಿ. ಆ ಸ್ಟ್ಯಾಚು ಎತ್ತರ ಅವ್ರು ಬರೆದಿರೋ ತಿರುಕ್ಕರಲ್ ಕೃತಿಯ 133 ಅಧ್ಯಾಯಗಳನ್ನು ಸಂಕೇತ ಮಾಡುತ್ತಂತೆ. ಇಲ್ಲಿ ಮತ್ತೆ ನಾವು ಒಳಗಡೆ ಹೋಗೋದಕ್ಕೆ ಎಂಟ್ರಿ ಟಿಕೆಟ್ ತೊಗೋಬೇಕು. ಅದು ಪರ್ ಹೆಡ್ 30 rupees ಆಗುತ್ತೆ. ಅದು ಬೋಟ್ ಚಾರ್ಜಸಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ನೋಡಿ ವಿವೇಕಾನಂದ ಮೆಮೋರಿಯಲ್ ಮೇಲ್ಗಡೆ ಹೋಗಬೇಕು ಒಳಗಡೆ. ಇಲ್ಲಿ ಜಾಸ್ತಿ ಬಿಸಿಲಿರುತ್ತೆ, ಓಡಾಡೋದಕ್ಕೆ ಆಗೋದಿಲ್ಲ. ಯೂಶ್ವಲಿ ತಮಿಳ್ನಾಡಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ಸೊ ನಮ್ಮ ಬ್ಯಾಂಗ್ಳೂರ್ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಟೆಂಪ್ರೇಚರು ಅಷ್ಟೊಂದು ಡಿಫ್ರೆನ್ಸ್ ಏನೂ ಅನಿಸಲ್ಲ. ಬಟ್ ಹಬೆ ಜಾಸ್ತಿ ಇರುತ್ತೆ. ಸೊ ನಾವು ಬೆಳಿಗ್ಗೆ 11 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು. ಆಗ ಸ್ವಲ್ಪ ಬಿಸಿಲು ಕಮ್ಮಿ ಅನಿಸುತ್ತೆ. ಅದು ಬಿಟ್ಟರೆ ಸಂಜೆ ಹೊತ್ತು ಓಡಾಡ್ಕೋಬೋದು. ಆಗ ಕೂಡ ಸ್ವಲ್ಪ ಬಿಸಿಲು ಕಮ್ಮಿ ಅನಿಸುತ್ತೆ.
ವ್ಯೂ ವಿವೇಕಾನಂದ ಮೆಮೋರಿಯಲ್ ಪಾಯಿಂಟಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ನಮಗೆ ವ್ಯೂ. ಅಲ್ಲಿ ಕಾಣ್ತಾ ಇರೋದು ಟೆಂಪಲ್, ಅದು ಕೂಡ ಚೆನ್ನಾಗಿದೆ ನೋಡೋದಕ್ಕೆ. ನೆಕ್ಸ್ಟ್ ನಾವು ನೋಡೋಕ್ಕೆ ಬಂದಿದ್ದು ಲೈಟ್ ಹೌಸ್ ವ್ಯೂನ. ಇಲ್ಲಿ ಕೂಡ ಟಿಕೆಟ್ಸ್ ಇದೆ, ಪರ್ ಹೆಡ್ 12 ರೂಪೀಸ್ ತಗೋತಾರೆ. ಇದು ಲೈಟ್ ಹೌಸ್ ಮೇಲಿಂದ ಸಮುದ್ರ ವ್ಯೂ. ಸಿಟಿ ವ್ಯೂ. ನಾವು ಕನ್ಯಾಕುಮಾರಿಯಿಂದ ತಿರುಚೆಂದೂರ್ಗೆ ಹೋಗ್ತಾ ಇದೀವಿ ಇವಾಗ. ನೋಡಿ ರೋಡ್ ಹೆಂಗಿದೆ, ಬೀಚ್ ಪಕ್ಕನೇ ರೋಡ್ ಇದೆ. ರೀಚ್ ಆದ್ವಿ. ಈ ಟೆಂಪಲಲ್ಲಿ ಕೂಡ ಮೊಬೈಲ್ಸ್ ಅಲೋ ಮಾಡೋದಿಲ್ಲ, ಸೊ ನಾವು ಲಾಕರಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗಬೇಕು. ಇಲ್ಲಿ ಕೂಡ ದೇವರು ಚೆನ್ನಾಗಿದ್ದಾರೆ, ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದೊಂಥರ ನಮ್ಮ ಮುರುಡೇಶ್ವರದಲ್ಲಿ ಇದೆಯಲ್ಲ ದೇವಸ್ಥಾನ, ಆ ಥರ ಇದೆ. ಬೀಚ್ ಪಕ್ಕದಲ್ಲೇ ಇದೆ, ಹಾಗೆ ಟೆಂಪಲ್ ಬೀಚ್ ಹತ್ರದಲ್ಲೇ ಇದೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಬೀಚಲ್ಲಿ ವಾಟರ್ ಕೂಡ ತುಂಬ ಚೆನ್ನಾಗಿದೆ, ಕ್ಲಿಯರ್ ಆಗಿ. ಈ ಟೆಂಪಲ್ ತುಂಬ ದೊಡ್ಡದಾಗಿದೆ, ಹಾಗೆ ಬೀಚಲ್ಲಿ ಆಟಾಡೋದಕ್ಕೂ ತುಂಬ ಚೆನ್ನಾಗಿದೆ. ಸೊ ನಮಗೆ ಟೈಮ್ ಇರಲಿಲ್ಲ, ನಾವು ರಾಮೇಶ್ವರಂಗೆ ಹೋಗಬೇಕು ಅಂತ ನಾವು ಆಟಾಡಿಲ್ಲ. ಬಟ್ ಬೀಚ್ ಮಾತ್ರ ಸಖತ್ತಾಗಿದೆ. ಇವತ್ತು ಡೇ 4 ಆಫ್ ಅವರ್ ಟ್ರಿಪ್. ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದು ಧನುಷ್ಕೋಡಿ ಹೋಗ್ತಾ ಇದ್ದೀವಿ, ಲಾಸ್ಟ್ ರೋಡ್ ಆಫ್ ಇಂಡಿಯಾ ನೋಡೋದಕ್ಕೆ. ಅಲ್ಲಿ ತುಂಬ ಕ್ರೌಡ್ ಇರುತ್ತೆ ಅಂತ ಹೇಳಿದ್ರು, ಸೊ ಕ್ರೌಡ್ನ ಅವಾಯ್ಡ್ ಮಾಡಬೇಕು ಅಂತ ಬೆಳಿಗ್ಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಆಲ್ಮೋಸ್ಟ್ ರೀಚ್ ಆದ್ವಿ, ಇನ್ನೊಂದು 5 ಕಿಲೋಮೀಟರ್ಸ್ ಇದೆ. ನೋಡಿ ಈ ಕಡೆ ಸಮುದ್ರ ಕಾಣಿಸ್ತಾ ಇದೆ, ಇದೇ ರೋಡು. ಈ ಕಡೆ ಸ್ವಲ್ಪ ಲ್ಯಾಂಡ್ ಕಾಣಿಸ್ತಾ ಇದೆ, ಆ ಲ್ಯಾಂಡ್ ಆದ್ಮೇಲೆ ಸಮುದ್ರ. ಸುತ್ತು ನೀರು, ಮಧ್ಯದಲ್ಲಿ ರೋಡು. ವ್ಯೂ ಮಾತ್ರ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಫೈನಲಿ ನಾವು ಧನುಷ್ಕೋಡಿಗೆ ರೀಚ್ ಆದ್ವಿ. ನೋಡಿ ಸನ್ರೈಸ್ ಆಗ್ತಾ ಇದೆ, ವ್ಯೂ ಮಾತ್ರ ಸಖತ್ತಾಗಿದೆ ನೋಡೋದಕ್ಕೆ. ಸುತ್ತಲೂ ನೀರು ನೋಡಿ. ಇಲ್ಲಿ ಈ ಕಾಣ್ತಿದೆಯಲ್ಲ, ಇದೇ ಲಾಸ್ಟ್ ರೋಡ್ ಆಫ್ ಇಂಡಿಯಾ. ವೆಹಿಕಲ್ಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡ್ತಾರೆ. ಸೊ ಇಲ್ಲಿ ವೆಹಿಕಲ್ಸ್ ಪಾರ್ಕ್ ಮಾಡಿ ಅಲ್ಲಿ ನಾವು ಇಲ್ಲಿ ಕೆಳಗಡೆ ಹೋಗಬೇಕು. ನೋಡಿ ಸನ್ರೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ನನಗಂತೂ ಈ ಪ್ಲೇಸ್ ಸಖತ್ತಾಗಿ ಇಷ್ಟ ಆಯಿತು. ಅರ್ಲಿ ಮಾರ್ನಿಂಗ್ ಬೇಗ ಬಂದರೆ ಕ್ರೌಡ್ ಕಮ್ಮಿ ಇರುತ್ತೆ. ಇದನ್ನು ರಾಮ್ ಸೇತು ಅಂತ ಕೂಡ ಕರೀತಾರೆ. ನೋಡಿ ಇದು ಲಾಸ್ಟ್ ರೋಡ್ ಆಫ್ ಇಂಡಿಯಾ. ಈ ಪಾಯಿಂಟಿಂದ ಹಂಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಅಲ್ಲಿ ಒಂದು ಲ್ಯಾಂಡ್ ಥರ ಕಾಣಿಸುತ್ತೆ. ನೋಡಿ ಇಲ್ಲಿ ನಿಮಗೆ ಲ್ಯಾಂಡ್ ಕಾಣಿಸುತ್ತೆ. ಸೊ ಈ ಲ್ಯಾಂಡಿಂದ ಈ ಪಾಯಿಂಟಿಂದ ಆ ಪಾಯಿಂಟ್ಗೆ ರಾಮ್ ಸೇತುವೆ ಕಟ್ಟಿದ್ರಂತೆ. ಆಗಿನ ಕಾಲದಲ್ಲಿರೋ ಫ್ಲೋಟಿಂಗ್ ಕಲ್ಲನ್ನ ಯೂಸ್ ಮಾಡಿಕೊಂಡು ಈ ಪಾಯಿಂಟಿಂದ ಆ ಲಾಸ್ಟ್ ರೋಡ್ ಆಫ್ ಇಂಡಿಯಾ ಇದೆಯಲ್ಲ ಆ ಪಾಯಿಂಟ್ಗೆ ಸೇತುವೆನ ಕಟ್ಟಿ, ಆ ಸೇತುವೆ ಮುಖಾಂತರ ರಾಮ ಸೀತೆಯನ್ನು ಕರ್ಕೊಬರೋದಕ್ಕೆ ಲಂಕೆಗೆ ಹೋಗಿ. ರಾಮೇಶ್ವರಂ ಅಂತ ಹೇಳಿದ ತಕ್ಷಣ ನೆನಪಾಗೋದು APJ ಅಬ್ದುಲ್ ಕಲಾಂ ಅವರ ಹುಟ್ಟೂರು. ಹಾಗೆ ರಾಮೇಶ್ವರಂನ ಲ್ಯಾಂಡ್ ಆಫ್ ರಾಮಾಯಣ ಅಂತ ಕೂಡ ಕರೀತಾರೆ. ಇದನ್ನ ಯಾಕೆ ಲಾಸ್ಟ್ ರೋಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಅಂದರೆ, ರೋಡ್ ಇಲ್ಲಿಗೆ ಎಂಡ್ ಆಗುತ್ತೆ, ಅದಾದ ನಂತರ ಫುಲ್ಲು ಸಮುದ್ರ ಇದೆ. ಸೊ ಸಮುದ್ರ ಆದಮೇಲೆ ನೆಕ್ಸ್ಟ್ ಶ್ರೀಲಂಕಾ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಅದನ್ನು ಲಾಸ್ಟ್ ರೋಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ನೋಡಿ ಇಲ್ಲಿ ನಿಮಗೆ ನೀರು ಕಾಣಿಸುತ್ತೆ. ಸೊ ವ್ಯೂ ಮಾತ್ರ ಸಖತ್ತಾಗಿದೆ ನೋಡೋದಕ್ಕೆ. ಈಗ ನಾವು ಬಂದಿರೋ ಪ್ಲೇಸ್ ನೇಮ್ ಗೋಸ್ಟ್ ಟೌನ್ ಅಂತ. ಇದು ಧನುಷ್ಕೋಡಿಯಲ್ಲಿ ಇರೋದು. ಒಂದು ಕಾಲದಲ್ಲಿ ಧನುಷ್ಕೋಡಿಯಲ್ಲಿ ತುಂಬ ಜನ ಇದ್ರಂತೆ. 1964 ಬಂದ ಸುನಾಮಿಯಲ್ಲಿ ಇಲ್ಲಿರೋ ಬಿಲ್ಡಿಂಗ್ಸ್ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತಂತೆ.
ಆ ಸುನಾಮಿಯಲ್ಲಿ ತುಂಬ ಜನ ಸತ್ತೋದ್ರಂತೆ. ಇಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇತ್ತಂತೆ. ಸೊ ಈಗ ನಾವು ನೋಡ್ತಾ ಇರೋದು ಅಲ್ಪ ಸ್ವಲ್ಪ ಉಳಿದಿರೋ ಅವಶೇಷಗಳು. ಈಗ ನಾವು ಪ್ಲೇಸಸ್ ಟು ವಿಸಿಟ್ ಇನ್ ಧನುಷ್ಕೋಟಿ ಅಂತ ಚೆಕ್ ಮಾಡಿದ್ರೆ ಗೋಸ್ಟ್ ಟೌನು ಕೂಡ ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಬರುತ್ತೆ. ಇದು ಸಿ ವಾಚ್ ಟವರ್ ಅಂತೆ. ಸೊ ನಾವು ಅಲ್ಲಿ ಎಂಡ್ ಪಾಯಿಂಟ್ಗೆ ಹೋಗಿ ಸೀನ ವಾಚ್ ಮಾಡ್ಬೋದು. ಈಗ ಸದ್ಯಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಹೋಗ್ತಾ ಇರೋದು ಕೋದಂಡರಾಮಸ್ವಾಮಿ ಟೆಂಪಲ್. ಇದು ಕೂಡ ಧನುಷ್ಕೋಟಿಯಲ್ಲೇ ಇರೋದು ಆನ್ ದಿ ವೇ. ಈ ಟೆಂಪಲ್ ಕೂಡ ನೋಡೋದಕ್ಕೆ ಚೆನ್ನಾಗಿದೆ. ಸೊ ಆಗ ಬಂದ ಸುನಾಮಿಯಲ್ಲಿ ಈ ಟೆಂಪಲ್ಗೆ ಏನೂ ಆಗಿಲ್ವಂತೆ. ಈಗ ನಾವು ಬಂದಿರೋದು ಅಗ್ನಿ ತೀರ್ಥಂಗೆ. ಇಲ್ಲಿ ಶ್ರೀರಾಮ ಅವರ ಪಾಪ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಮುದ್ರದಲ್ಲಿ ಸ್ನಾನ ಮಾಡಿ ಶಿವನ ಪೂಜೆ ಮಾಡೋಕ್ಕೆ ಹೋಗ್ತಿದ್ರಂತೆ. ಅದರಿಂದ ರಾಮನಾಥ ಸ್ವಾಮಿ ಟೆಂಪಲ್ಗೆ ದರ್ಶನಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲಿ ಸ್ನಾನ ಮಾಡಿಕೊಂಡು ಹೋಗ್ತಾರೆ. ರಾಮನಾಥ ಸ್ವಾಮಿ ಟೆಂಪಲಲ್ಲಿ ಫೋನ್ಸ್ ಅಲೋ ಮಾಡೋದಿಲ್ಲ. ನಾವು ಫೋನ್ಸ್ ಎಲ್ಲ ಆಚೆನೇ ಇಟ್ಬಿಟ್ಟು ಹೋಗಬೇಕು. ಅದರಿಂದ ನಾನು ಕ್ಯಾಪ್ಚರ್ ಮಾಡಿಲ್ಲ. ಸೊ ಈಗ ನಾವು ಬಂದಿರೋದು ರಾಮಪಾದಂ ಅಂತ. ಇಲ್ಲಿ ಶ್ರೀರಾಮನ ಪಾದ ಚಿಹ್ನೆಗಳಿದೆ. ರಾಮೇಶ್ವರಮಲ್ಲಿ ರಾಮನಾಥ ಸ್ವಾಮಿ ಮೇನ್ ಟೆಂಪಲ್. ಅಲ್ಲಿ ನಮಗೆ ಫ್ರೀ ದರ್ಶನ ಇರುತ್ತೆ. ಹಾಗೆ 100 ರೂಪೀಸ್ 200 ರೂಪೀಸ್ ಟಿಕೆಟ್ಸ್ ಕೂಡ ಸಿಗುತ್ತೆ. ಜನ ಜಾಸ್ತಿ ಇದ್ರು ಅಂತ ನಾವು 200 ರೂಪೀಸ್ ಟಿಕೆಟ್ ತಗೊಂಡೋದ್ವಿ. ನಮಗೆ ಬೇಗ ದರ್ಶನ ಆಯಿತು. ಹಾಗೆ ಟೆಂಪಲ್ ಒಳಗಡೆ 22 ಬಾವಿಗಳಿದ್ದಾವೆ. ಸೊ ಆ 22 ಬಾವಿಯಲ್ಲಿ ಸ್ನಾನ ಮಾಡಿಕೊಂಡು ಜನರು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಸೊ ಟೆಂಪಲ್ ಚೆನ್ನಾಗಿದೆ. ಮಸ್ಟ್ ವಿಸಿಟ್ ಟೆಂಪಲ್ ಅಂತಲೇ ಹೇಳ್ಬೋದು ರಾಮೇಶ್ವರಮಲ್ಲಿ. ಈಗ ನಾವು ಬಂದಿರೋದು ಪಂಬನ್ ಬ್ರಿಡ್ಜ್ ನೋಡೋದಕ್ಕೆ. ಸೊ ಈ ಬ್ರಿಡ್ಜ್ ಮೇಲೇ ನಾವು ರಿಟರ್ನ್ ಹೋಗಬೇಕು. ಸೊ ಹಾಗೆ ಹೋಗೋ ಟೈಮಲ್ಲಿ ನಿಲ್ಲಿಸ್ಬಿಟ್ಟು ನೋಡ್ತಾ ಇದ್ದೀವಿ. ಇಲ್ಲಿ ಜಾಸ್ತಿ ಹೊತ್ತು ವೆಹಿಕಲ್ಸ್ ನಿಲ್ಸಂಗಿಲ್ಲ ಈ ಬ್ರಿಡ್ಜ್ ಮೇಲೆ. ನೋಡಿ, ಈ ಬ್ರಿಡ್ಜು ವೆಹಿಕಲ್ಸ್ ಓಡಾಡುತ್ತೆ, ಕಾರು ಲಾರಿ ಅವೆಲ್ಲ. ಸೊ ಈಗ ನೋಡ್ತಾ ಇರೋ ಬ್ರಿಡ್ಜು ಇದು ರೈಲ್ವೆ ಬ್ರಿಡ್ಜು. ಈ ಕಡೆ ಇರೋದು ಹಳೇದು, ಆ ಕಡೆ ಇರೋದು ಹೊಸ ಬ್ರಿಡ್ಜು, ರೀಸೆಂಟಾಗಿ ಕಟ್ಟಿರೋದಂತೆ. ಇದು ಭಾರತದ ಮೊದಲ ಸಮುದ್ರ ಸೇತುವೆ ಅಂತೆ. 1914 ಕಟ್ಟಿರೋದು. ಅಲ್ಲಿ ಕಾಣ್ತಿದೆಯಲ್ಲ, ಯಾವುದಾದ್ರೂ ಶಿಪ್ ಬಂದರೆ ಅದು ಬ್ರಿಡ್ಜು ಓಪನ್ ಆಗುತ್ತಂತೆ ಮಿಡಲಲ್ಲಿ, ದೊಡ್ಡ ದೊಡ್ಡ ಶಿಪ್ ಪಾಸ್ ಆಗೋದಕ್ಕೆ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ತಂಜಾವೂರಿಗೆ, ಫೈನಲ್ ಡೆಸ್ಟಿನೇಷನ್. ಅದನ್ನು ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತೀವಿ. ಸೊ ನೋಡಿ, ಟೆಂಪಲ್ಗೆ ಬಂದ್ವಿ. ಟೆಂಪಲ್ ವ್ಯೂ ನೋಡಿ ಹೇಗಿದೆ. ಈ ಟೆಂಪಲ್ ತುಂಬ ದೊಡ್ಡದಾಗಿದೆ. ಹಾಗೆ ಟೆಂಪಲ್ ಆರ್ಕಿಟೆಕ್ಚರ್ ಕೂಡ ಚೆನ್ನಾಗಿದೆ ನೋಡೋದಕ್ಕೆ. ಟೆಂಪಲಲ್ಲಿ ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕಂತೂ ಸಖತ್ತಾಗಿದೆ. ಈ ಟೆಂಪಲಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇದೆ. ಸೊ ಸೆಲ್ಫಿ ಸ್ಟಿಕ್ಕಿಂದ ವಿಡಿಯೋ ಮಾಡೋಂಗಿಲ್ಲ. ಹಾಗೆ ಬರೀ ಗರ್ಭಗುಡಿ ಹತ್ರ ಮಾತ್ರ ವಿಡಿಯೋ ಮಾಡೋಂಗಿಲ್ಲ. ಸೊ ಬೇರೆ ಎಲ್ಲ ಕಡೆ ನಾವು ವಿಡಿಯೋಸ್ ಮಾಡ್ಕೋಬೋದು, ಹಾಗೆ ಫೋಟೋಸ್ ಕೂಡ ತೊಗೋಬೋದು. ಇಲ್ಲಿ ಕೂಡ ನಮಗೆ ಒಂದು 1/2 ಅವರಲ್ಲಿ ದೇವ್ರ ದರ್ಶನ ಆಗೋಯಿತು. ವೀಕೆಂಡು, ಅದರಿಂದ ಸ್ವಲ್ಪ ಲೇಟ್ ಆಯಿತು. ನಾರ್ಮಲ್ ವೀಕ್ ಡೇಸಲ್ಲಿ ಬಂದರೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸಲ್ಲಿ ದೇವ್ರ ದರ್ಶನ ಆಗೋಗುತ್ತೆ. ಇಲ್ಲಿರೋದು ಶಿವಲಿಂಗ, ನೋಡೋದಕ್ಕೆ ಚೆನ್ನಾಗಿದ್ದಾರೆ ದೇವರು. ನನ್ನ ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆದರೆ ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಓಡಾಡೋದಕ್ಕೆ ಆಗೋದಿಲ್ಲ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾವೆಲ್ ಜರ್ನಿ ಜಾಸ್ತಿ ಇದೆ. ಸೊ ನಾವು ಮಧುರೈ, ತಿರುನೆಲ್ವೇಲಿ, ರಾಮೇಶ್ವರಂ, ಕನ್ಯಾಕುಮಾರಿ ಮತ್ತು ತಿರುಚೆಂದೂರು, ತಂಜಾವೂರು ಈ ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ. ಸೊ ನಮಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾವೆಲಿಂಗ್ ಜಾಸ್ತಿ ಇತ್ತು. ನಾವು ಹೋಗಿರೋ ಪ್ಲೇಸಸಲ್ಲಿ ಆಲ್ಮೋಸ್ಟ್ ಜಾಸ್ತಿ ಟೆಂಪಲ್ಸೇ ಇದ್ದಿದ್ದು. ಕನ್ಯಾಕುಮಾರಿಯಲ್ಲಿ, ರಾಮೇಶ್ವರಮಲ್ಲಿ, ಧನುಷ್ಕೋಡಿಯಲ್ಲಿ ಮತ್ತು ತಿರುಚೆಂದೂರಲ್ಲಿ ಬೀಚ್ ಸಿಗುತ್ತೆ. ಲೋಕಲಲ್ಲಿ ಸುತ್ತಾಡೋದಕ್ಕೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಆರಾಮಾಗಿ ಸುತ್ತಾಡ್ಕೋಬೋದು. ತಮಿಳ್ ಬಂದರೆ ಇನ್ನೂ ಒಳ್ಳೆಯದು, ಮಾತಾಡೋಕ್ಕೆ ಈಸಿ ಆಗುತ್ತೆ. ಸೊ ಓವರಾಲ್ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಧನುಷ್ಕೋಡಿ. ಸೊ ನಿಮ್ಗೆ ಯಾವ ಪ್ಲೇಸ್ ಇಷ್ಟ ಆಯಿತು, ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಾಗೆ ವಿಡಿಯೋ ಜಾಸ್ತಿ ಲ್ಯಾಗ್ ಅನಿಸಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಶಾರ್ಟ್ ಮಾಡ್ತೀನಿ. ನಿಮ್ಮ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಸೊ ಡೂ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.